ವಿಜ್ಞಾನದ ಪ್ರಕಾರ ಸಾಯಿಲ್ ಕಾರ್ಬನ್ ಪರ್ಸೆಂಟೇಜ್ ನಿಮ್ಮ ಹೊಲಗಳಲ್ಲಿ 2% ಇರಬೇಕು ಅಂತಾರೆ. ನಿಮ್ಮ ಹೊಲಗಳಲ್ಲಿ ಎಷ್ಟಿದೆ? ನೀವು ಹೊಲಗಳಿಗೆ ಬೀಜ ಹಾಕಿದ ತಕ್ಷಣ ಅಲ್ಲಿ ಸರಿಯಾದ ತೇವಾಂಶ ಇರಬೇಕು. ಈ ಬೀಜಗಳು ಮಣ್ಣಿನಲ್ಲಿರೋ ತೇವಾಂಶನ ಹೀರ್ಕೊಂಡು ಸೀಡ್ ಕೋಟ್ ಹೊಡೆದ್ಮೇಲೆ ನಂತರ ಮೊದಲನೇ ಬರೋದೇ ಭ್ರೂಣದ ಬೇರು, ರಾಡಿಕಲ್ ಅಂತಾರೆ. ನಿಮ್ಮ ಹೊಲದಲ್ಲಿ ಸಾಯಿಲ್ ಕಾರ್ಬನ್ ಹೆಚ್ಚಾಗಿದ್ರೆ ಭೂಮಿ ಮೃದುವಾಗಿರುತ್ತೆ. ಆಗ ಈ ಭ್ರೂಣದ ಬೇರುಗಳು ಸುಲಭವಾಗಿ ಭೂಮಿಲಿ ಇಳಿದು ನೀರು ಮತ್ತೆ ನ್ಯೂಟ್ರಿಯೆಂಟ್ಸ್ ನ ಹುಡುಕ್ತವೆ. ಸಾಯಿಲ್ ಕಾರ್ಬನ್ ಪರ್ಸೆಂಟೇಜ್ ಕಡಿಮೆ ಇದ್ರೆ, ಉದಾಹರಣೆಗೆ 0.3, 0.5 ಎಲ್ಲ ಇತ್ತು ಅಂತಂದ್ರೆ ಭೂಮಿ ಗಟ್ಟಿಯಾಗಿರುತ್ತೆ. ಆಗ ಆ ಬೇರುಗಳು ಇಳಿಯೋದಕ್ಕೆ ಕಷ್ಟ ಆಗಿ ಅಲ್ಲೇ ಆ ಬೆಳವಣಿಗೆ ಕುಂಠಿತ ಆಗುತ್ತೆ. ಈ ಸಸ್ಯಗಳನ್ನ ನೀವು ಸುಲಭವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಇವು ಒಂಥರ ಸೋಲಾರ್ ಫ್ಯಾಕ್ಟರಿಗಳಿದ್ದಂಗೆ. ಈ ಎಲೆಗಳೆಂಬ ಸೋಲಾರ್ ಪ್ಯಾನೆಲ್ಗಳನ್ನ ಬಳಸಿ ಸೂರ್ಯನ ಬೆಳಕನ್ನ ಹಿಡಿದಿಟ್ಟು ನ್ಯೂಟ್ರಿಯೆಂಟ್ಸ್ ನ ಬಳಸ್ಕೊಂಡು ಇಲ್ಲಿ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ನಡೆಯುತ್ತೆ, ಅಂದ್ರೆ ಫೋಟೋಸಿಂಥಸಿಸ್. ಈ ಕ್ರಿಯೆಯಲ್ಲಿ ಉತ್ಪಾದನೆಯಾದ ಲಿಕ್ವಿಡ್ ಕಾರ್ಬನ್ ಅನ್ನ ತನ್ನ ಫ್ಲೋಯಂ ಮೂಲಕ ಇದು ಬೇರಿನ ಆಳಕ್ಕೆ ತಲುಪಿಸುತ್ತೆ. ಈ ಲಿಕ್ವಿಡ್ ಕಾರ್ಬನ್ ಬೇಕಾಗಿರೋದು ಸೂಕ್ಷ್ಮಾಣು ಜೀವಿಗಳಿಗೆ. ಈ ಸೂಕ್ಷ್ಮಾಣು ಜೀವಿಗಳಿಗೆ ಬೇಕಾಗಿರೋದು ಸಾಯಿಲ್ ಕಾರ್ಬನ್. ಈ ಬೇರಿನ ಸುತ್ತ ಇರೋ ಜಾಗನ ರೈಸೋಸ್ಪಿಯರ್ ಅಂತಾರೆ. ಇಲ್ಲಿಗೆ ಬಂದ ಆ ಲಿಕ್ವಿಡ್ ಕಾರ್ಬನ್ ಅನ್ನ ಈ ಸೂಕ್ಷ್ಮಾಣು ಜೀವಿಗಳು ತಿಂದು ನಂತರ ಗಿಡಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳನ್ನ ಈ ಬೇರಿಗೆ ಸಪ್ಲೈ ಮಾಡುತ್ತೆ. ಈ ಮಣ್ಣಲ್ಲಿ ನೈಸರ್ಗಿಕವಾಗಿ ಸಾವಯವ ಇಂಗಾಲ ಇಲ್ಲದಿದ್ರೆ ನಾವು ಹೊರಗಡೆಯಿಂದ ಕಾಸ್ಟ್ಲಿ NPK ಗೊಬ್ಬರಗಳನ್ನ ಸುರಿಬೇಕಾಗತ್ತೆ. ಈ ರೀಜನರೇಟಿವ್ ಅಗ್ರಿ ಪ್ರಾಕ್ಟೀಸಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಮಾತಾಡೋಣ. ಥ್ಯಾಂಕ್ ಯು.